ನಾವು ಕಳೆದ ವರ್ಷ ನಮ್ಮ ಸಂಸ್ಥೆ ಉದ್ಘಾಟನೆ ಸಮಯದಲ್ಲಿ ತಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಮಾಧ್ಯಮದವರು ಕೂಡ ತಿಳಿಸಿದ್ದೆ. ಈ ಒಂದು ಸಾಮಾಜಿಕ ಕಾರ್ಯಗಳನ್ನ ನಾವು ಮಾಡಿಸ್ಕೊಂಡು ಬರಬೇಕು. ಹಲವಾರು ಬಡಜನರ ಪರವಾಗಿ ನಾವು ಉಳಿಬೇಕು. ಈಗ ಆರೋಗ್ಯ ಶಿಕ್ಷಣ ವಿಚಾರದಲ್ಲಿ ನಾವು ಬರ್ತಾ ಇದ್ದೀವಿ. ನಮ್ಮ ಕೈಲಾದ ಕಾರ್ಯಗಳನ್ನ ಸೇವೆಗಳನ್ನ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ. ಕಳೆದ ವರ್ಷ ನಾವು ಒಂದು ಅನ್ಕೊಂಡಿದ್ವಿ, ಸಂಸ್ಥೆ ಒಂದು ವರ್ಷ ಪೂರೈಸಿದ ನಂತರ ಅದಕ್ಕೆ ಒಂದು ಸಾಮೂಹಿಕ ವಿವಾಹಗಳನ್ನ ನಡೆಸ್ಕೊಂಡು ನಾವು ಮೊದಲೇ ಆಗ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸ ಸಾಗರದಲ್ಲಿ ಎಲ್ಲರಿಗೂ ನಾವು ಅವರು ಲಾಸ್ಟ್ ಇಯರ್ ಅಂತ ಕೂಡ ವರ್ಷ ಪೂರೈಸಿದ್ರು. ನಮ್ಮ ಮನಸ್ಸಿನಲ್ಲಿ ಒಂದು ಇಂಗಿತ ಇದೆ. ಅವರು ಕೂಡ ನೀವು ಕೂಡ ಮಾಡೋದ್ರಲ್ಲಿ ನಾವು ಕೂಡ ಸೇರ್ತೀವಿ, ಎಲ್ಲರೂ ಸೇರಿ ಒಂದು ಒಳ್ಳೆ ಕಾರ್ಯದಲ್ಲಿ ಭಾಗಿಯಾಗೋಣ ಅಂತ ಹೇಳಿದ್ವಿ. ತದನಂತರ ನಾವು ಈ ಒಂದು ನಿರ್ಧಾರ ಮೊದಲೇ ಗೊತ್ತಾಗಿದ್ದರಿಂದ ಒಂದಿಗೆ ಅದು ಈಗ ಜೈ ಫೌಂಡೇಶನ್ ಪೂರೈಕೆ ಒಂದು ವರ್ಷ ಆದ ನಂತರ ಈ ಒಂದು ಸಾಮೂಹಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಅನ್ಕೊಂಡಿದ್ದೀವಿ. ಅದರ ಪ್ರಕಾರ ಇವತ್ತು ಕನಕೇಶ್ವರ ಸ್ವಾಮಿ ಸನ್ನಿಧಿಯು ಈ ಒಂದು ಸುದಿನ ಕಡೆ ಕಾರ್ತಿಕ್ ಸೋಮವಾರದಂದು ಇದನ್ನ ಸ್ವಾಮಿಯವರ ಒಂದು ಆಶೀರ್ವಾದನ ಪಡೆದು ಈ ಒಂದು ಸತ್ಕಾರ್ಯವನ್ನು ನೆರವೇರಿಸುವಂತ ಶಕ್ತಿ ನಮಗೆ ಭಗವಂತ ನೀಡಲಿ. ಹಾಗೂ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡಿ ಇನ್ನಷ್ಟು ಚೈತನ್ಯ ನೀಡಲಿ ಅಂತ ಭಗವಂತ ಮಾಧ್ಯಮ ತಮ್ಮ ಮಾಧ್ಯಮ ಸಂತೋಷ. ಸರಿ, ಉಚಿತ ಸಾಮೂಹಿಕ ಈಗ ತಾಲೂಕಿನಲ್ಲಿ ತೋರಿಸಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಯಾರು ಸಾಮೂಹಿಕ ಕಾರ್ಯದಲ್ಲಿ ಪಾಲ್ಗೊಳ್ಳೋದು, ಅವರಿಗೆ ನಾವು ವಧುವರರಿಗೆ ಒಂದು ಈಗ ಅವರು ಎಷ್ಟೋ ಜನ ನಾವು ಗಮನಿಸಿರೋ ಈಗ ಬಡತನದಲ್ಲಿ ಈಗ ಮದುವೆ ಮಾಡ್ಕೊಳೋದು ಇವತ್ತಿನ ಬೆಲೆಗಳ ಗಮನ ಕೇರಿರೋದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಪರವಾಗಿ ನಾವು ಒಂದು ಕುಟುಂಬದ ರೀತಿಯಲ್ಲಿ ಕುಟುಂಬದಲ್ಲಿ ರೀತಿಯಲ್ಲಿ ಯಾವ್ದಾದ್ರು ಸರ್ಕಾರಿ ಮಾಡ್ತಾರೆ ಅದೇ ರೀತಿ ನಾವು ಒಂದು ಕುಟುಂಬದ ಭಾವನೆಯಿಂದ ಬರ್ತಾರೆ. ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಾಮೂಹಿಕವಾಗಿ ಭೇಟಿ ಕೊಡ್ಬೇಕು. ಅವ್ರ ಡೀಟೇಲ್ಸ್ ಎಲ್ಲ ತಗೋಬೇಕು. ನಮ್ಮ ಅಲ್ಲಿನ ಎಲ್ಲ ಭೇಟಿ ಕೊಟ್ಟು ಡೀಟೇಲ್ಸ್ ಪರಿಶೀಲನೆ ಮಾಡಿ. ಯಾಕಂದ್ರೆ ನಿಜವಾದ ಅರ್ಧ ಫಲಾನುಭವಿಗಳಿಗೆ ಪ್ರತಿಯೊಂದು ಸರ್ಕಾರದಾಗಿರ್ಬೋದು ನಮ್ಮ ಸೇವೆ ಆಗಿರ್ಬೋದು ಮೊದಲೇ ತಿಳಿಸ್ತಾ ಇದ್ದೀವಿ. ನಿಜವಾದ ಯಾರು ಇರ್ತಾರೆ ಅವ್ರಿಗೆ ನಾವು ಆಯ್ಕೆ ಮಾಡಿ ಅವ್ರಿಗೆ ಸಂಬಂಧಪಟ್ಟ ಕಾನೂನು ಪ್ರಕಾರ ಏನೇನು ಮುಂದಿನ ದಿನಗಳಲ್ಲಿ ಈಗ ನಾವು